ಅವು ಆರಿಸ್ತಾ ಇದ್ರಿ. ಮತ್ತು ಅಲ್ಲಿ ದೇವಸ್ಥಾನದ ಹತ್ರ ನಾಯಿನ ಒಂದು ದಿವಸ 10 ಗಂಟೆ ರಾತ್ರಿಯಲ್ಲಿ ಎತ್ಕೊಂಡು ಹೊರಟೋಗಿದೆ. ಮತ್ತು ಇಲ್ಲಿ 2 ಎಲ್ಲಿ ಶಂಭು ಕೋತಿ ಸತ್ತೋಗಿದೆ ಅಂದೆ. ಕೋತಿ ಅಲ್ಲೇ ನಾಗಲಿ ಇಲ್ಲಿ ಅಲ್ಲ, ಅಲ್ಲೇ ಇಲ್ಲ, ಅಲ್ಲೇ ಮೇಲೆ ಅಲ್ಲಿ ನಾಗಲಿ ಎಲ್ಲಿದೆ? ಅಲ್ಲಿ ಕೆಳಗಡೆ. ಕೆಳಗಡೆ. ಹೌದಾ? ಎಲ್ರು ಏನು ಅದರ ಕಡೆ ಸತ್ತೋಗಿರೋದಾ? ಏನು ಗೊತ್ತಾಗಲಿ. ಇವ್ರು मालूम नहीं है कैसे मर गया. मैं उधर से आ रहा था ना सुबह में तो देखा ಆ उसको. ದೇವಸ್ಥಾನ ಮುಂದ್ಗಡೆ ನಾಗರಕಲ್ಲಿ ಅಶ್ವತ್ಥ ಕಟ್ಟಿಲ್ಲ, ಅಲ್ಲಿ ಅಲ್ಲಿ ಬಿದ್ದಿದ್ದು 2 ಕೋತಿ ಅಂತ ಹೇಳಿದ್ರು. ಕತಿ ನಾಯಿನ ಏನು ಅನ್ನೋದೇ ಗೊತ್ತಿಲ್ಲ. ನಾಯಿಗಳಿಗೆ ಸಿಗಲ್ಲ, ನಾಯಿಗಳು ಸಿಕ್ಕಲ್ಲ, ಸಿಕ್ತೆ ಸಾಯಿಸಲ್ಲ, ಬಿಟ್ಬಿಡಲ್ಲ, ಎತ್ಕೊಂಡು ಹೊರಟೋಗ್ತಾ ಎತ್ಕೊಂಡು ಹೊರಟೋಗ್ಬಿಡ್ತೈತೆ. ಎಲ್ಲ ಅವಕ್ಕೆ ಆಹಾರ ಬೇಕಲ್ಲ. ಅಲ್ಲಿ ಹೋಗಿ ಒಳಗಡೆ, ಅಲ್ಲಿ ಏನು ಬರೋದಿಲ್ಲ. ಹೋಗಿ ಅವು ಅವರು ಏನೋ ತಿನ್ ಹುಷಾರು ಏನು ಮಾಡಿ ಹೋಗಿ ನೀವು ಆರಾಮಾಗಿ ಮತ್ತೆ ನೀರು ಅಲ್ಲಿ ಇದು ಮಾಡ್ಕೊಂಡು ಪೊಲೀಸ್ ಆಗಿ ಎದುರಿಕತ್ತಿರಲ್ಲ ನೀವು. ದುಗಿಸ್ಬಿಟ್ರೆ ನಂಗೆ ಮೊದಲೇ ಈಜು ಬರಲ್ಲ. ಏನು ದುಡ್ಸಲ್ಲ, ಏನು ಅದೇ ಎದುರಿಕತ್ತ ನಿಮ್ಮ. ಅವಾಗಲೇ ಒಂದು ಕಾರಲ್ಲಿ ಒಳಗೆ ಬಂದ್ಬಿಡ್ತು ಕೂತ್ಕೊಳ್ಳೋಕ್ಕೆ. ಹಂಗೆ ಅಂದರೆ ಹುಷಾರ ಏನೋ ಇದಿರ್ತವೆ ಅಂತ ಫುಲ್ಲು ಇರ್ತವೆ ಅಂತ ಅದು ತಿನ್ನಕ್ಕೆ ಏನೋ ತಿಂತ ಇದೆ, ಅದಕ್ಕೆ ಅದಕ್ಕೆ ಅದು ಕೊಟ್ಬಿಟ್ರೆ ಅದು ಪಾಡೋದು ಹೊಟ್ಟೋಗ್ತದೆ. ಏನು ಮಾಡಲ್ಲ ನಾವು. ಯಾವ ಸ್ಟೇಷನ್ನು? ನಮ್ದು ಹಲ್ಸೂರು ಗೇಟ್. ಹಲ್ಸೂರು ಗೇಟ್ ಕಾರ್ಪೊರೇಷನ್ ಅಲ್ಲಿ ಹೋಗಿದ್ರಾ? ಬಿಲ್ಡಿಂಗ್ ಹತ್ರ ಒಳಗಡೆ ಹೋಗಿದ್ರಾ? ಅಲ್ಲಿ ಹೋಗಿದ್ದೀರಾ? ಈ ಕಡೆ ಅಲ್ಲೂ ಆಯ್ತು ಹೋಗಿ ಅಲ್ಲೂ ಲಿಂಗ ನಾವು ಕೈಕಾಲು ತೊಳ್ಕೊಳ್ಳೋಣ ಬಿಡಿ ಸರ್. अच्छा है पानी. ಒಳ್ಳೆ ತಿಳುಗಿದ್ದ ವೈಟ್ಗೆ ಎಲ್ಲ ಇದಾಗ್ಬಿಟ್ಟವಪ್ಪ, ಈ ಥರ ಆಗ್ಬಿಟ್ಟವ. ಅಂದರೆ ನೀರೇನು ವಾಸನೆ ಇಲ್ಲ, ಯಾಕೆ ಹಿಂಗಾಗವೆ ಅಂತ ಗೊತ್ತಾಯ್ತಲ್ಲ ಈ ನೀರಿಂದ. ಸ್ಟಾಕ್ ಇದೆ, ಸ್ಟಾಕ್ ನಿಂತಿದೆ. ನಾಳೆ ಫ್ರೀ ಸಿಕ್ಕಲಿಲ್ಲ ನನಗೆ, ಮಾಡಿ ನೋಡಿದೆ ಲಾಂಗ್ ಇನ್ನೂ ಸಾಲದು. ಇನ್ನೂ ಒಂದು ಜಾಯಿಂಟ್ ಹಾಕ್ಕೊಂಡು ನೋಡ್ತೀನಿ ಅಲ್ಲಿವರೆಗೂ. ಒಂದು ಬಟ್ಟೆ ನಾನೇ ಇಟ್ಟೋಗಿದ್ದೆ ಎಮರ್ಜೆನ್ಸಿ ಸ್ವಲ್ಪ ಹೊತ್ತು ಅಂತ, ಅದು ಹೋಗ್ಬಿಟ್ಟಿದೆ. ಅಲ್ಲಿ ಕ್ರಾಸ್ ಆಗ್ತದೆ, ಅಲ್ಲಿ ನಿಂತಿರ್ಬೋದು, ಅದಕ್ಕೆ ನಿಂತಿದೆ. ಅದು ಹೇಳ್ಕೊಂಬಿಟ್ರಿ ನಿಂತು. इधर मोबाइल आपका ಇವತ್ತು ಅದೇನು ಅಲ್ಲೇನು ಇದಿಲ್ಲ ನಿಮಗೆ, ಫ್ರೀ ಸಿಗಲಿಲ್ಲ ಅಲ್ಲಿ ದೇವಸ್ಥಾನದ ಹತ್ರ. ಅಲ್ಲೇ ಇದ್ದು ಹೋಗ್ತೀರಲ್ಲ ಯಾವಾಗಲೂ. ಅಲ್ಲೇ ಲೇಟ್ ಆಗ್ಬಿಡ್ತೀರಲ್ಲ, ಸಂಜೆ ಲೇಟ್ ಆಗುತ್ತಲ್ಲ. ಇವತ್ತು ಬೇಗ ಬಂದಿದ್ದು. ಇವತ್ತು ರಜಾ ಹಿಂಗೆ ಬಂದಿರೋದು ಮನೆಯಿಂದ, ಡ್ಯೂಟಿಯಿಂದ ಬರ್ತೀನಿ. ದಿವಸ ಬರ್ತೀವಿ, ನೋಡಿದ್ದೀವಿ. ಅಲ್ಲಿ ಕಾರ್ ಇಟ್ಬಿಟ್ಟು ಒಂದು ರೌಂಡ್ ಮಾಡ್ಬಿಟ್ಟು ಮತ್ತೆ ಒಳಗಡೆ ಹೋಗಿ ಅಲ್ಲಿ ಧ್ಯಾನ ಮಾಡ್ಬಿಟ್ಟು ಅಲ್ಲಿ ಲೇಟ್ ಆಗುತ್ತಲ್ಲ, ಇದ್ದು ಬರಲ್ಲ, ಒಬ್ಬನೇ ಇರ್ತೀನಲ್ಲ, ಯಾರೋ ಇದ್ರೆ ಬರ್ತೀನಿ. ಆಮೇಲೆ ಇವತ್ತು ಮನೆಯಿಂದ ಬಂದಿದ್ರೆ ಡೈಲಿ ಡ್ಯೂಟಿಯಿಂದ ದೊಡ್ಡಬಳ್ಳಾಪುರ ಡ್ಯೂಟಿ. ಅದಕ್ಕೆ ಅವರು ದೊಡ್ಡಬಳ್ಳಾಪುರ, ನಮ್ಮದು ಸರ್ ನಿಂತರು ನಟರಾಜ್ ಅವರ ನಿಮ್ಮ ಹೆಸರು ನಟರಾಜ್ ಲಾಯರವರು. ಅವರು ಪರಿಚಯ ನಮ್ಗೆ ಅವ್ರು ಹೇಳಿದ್ರು ಅನ್ನೋಷ್ಟಕ್ಕೆ ನಿಮ್ಮನ್ನ ಅರ್ಥ ಮಾಡ್ಕೊಂಡು. ಮತ್ತೆ ಹೆಸರು ನಾನು ತಿಳ್ಕೊಂಡಿಲ್ಲ.
ಕೋರ್ಟ್ಗೆ ಅಲ್ಲ ಎಲ್ಲ ಯಾರ ಮುಖ ಎಲ್ಲ ಅಂದ್ರೆ ಇದು ಲಾಯರ್ ಅನ್ನೋದು ಗೊತ್ತು, ಜನರಲ್ಗೆ ಅಲ್ಲಿ ಕೋರ್ಟಲ್ಲಿ ಪಿ ಪಿ ಅನ್ನೋದು ಗೊತ್ತು. ಕೋರ್ಟಲ್ಲಿ ಪಿ ಪಿ ಅಂತಾರೆ ಅಷ್ಟೇ, ಲಾಸ್ಟ್ ಗೊತ್ತಿರಲ್ಲ. ದೊಡ್ಡಬಳ್ಳಾಪುರ ಸಿವಿಲ್ ಕೋರ್ಟ್ ಅಲ್ಲಿ ಸೆಷನ್ ಕೋರ್ಟ್, ಕ್ರಿಮಿನಲ್ ಕೋರ್ಟ್. ಇಲ್ಲಿಂದ ಬಂದು ಮನೆಗೆ ಹೋಗ್ತೀವಿ. ಹಾಂ ಮೊನ್ನೆ ಮಗನಿಗೆ ಮದುವೆ ಮಾಡಿದ್ದು. ಮಗ ಹೇಗಿಲ್ಲ ಬಂದು ಇನ್ನ ರವಂಡ ನಾವು ದೊಡ್ಡಬಳ್ಳಾಪುರದಿಂದ ಬರ್ತೀನಿ. ಮಗಂದು ಮೊನ್ನೆ ಮದುವೆ ಮಾಡಿದ ಮಗಂದು. ನೀವು ನಾನು ನೀರು ಹಿಡಿತಾ ಇದ್ರೆ ಹಂಗೆ ನಿಮ್ಮ ಕಾರ್ ಬಂತು ಹೋಗ್ತೀವಿ. ನಾನೆಲ್ಲ ಅದು ಒಂದು ಟ್ರಿಪ್ ಎಲ್ಲೋ ಇಟ್ಕೊಂಡಿದ್ದಾರೆ ನಾನು ಅನ್ಕೊತಾ ಇದ್ದೇನು. ಆ ಕಡೆ ಒಂದು ಟ್ರಿಪ್ ಆ ಕಡೆಯಿಂದ ಹೋಗಿ ಬರ್ಬೋದು ಅಂತ ನಾನು ಡ್ಯೂಟಿಗೆ ಹೋಗ್ತೀನಿ ಬೆಳಗ್ಗೆ, ಸಂಜೆ 6, 6:15, 6:15 ಬರ್ತೀನಿ. ಬೆಳಕಿದ್ರೆ ಹಿಂಗೊಂದು ರೌಂಡ್ ಬರ್ತೀನಿ, ಬೆಳಕಿಲ್ಲ ಅಂದರೆ ಆ ಬಿಸಿಲಲ್ಲಿ ನೀರು ಹಿಡ್ಕೊಂಡು ಹೋಗುವಾಗ ಬಂದ್ರಿ ಒಂದು ದಿವಸ ಡೈಲಿ ಬರ್ತೀನಿ. ಆ ಕಡೆ ಎಲ್ಲ ತಿರುಗಿ ಹೋಗಿ ಡೈಲಿ ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿ ಬಂದು ಕೈ ಮುಕ್ಕೊಂಡು ಹೋಗೋದು. ಡೈಲಿ ಒಂದು ಅವಕಾಶ ಅಷ್ಟೇ. ಇಲ್ಲಿನ ಬಂದವ್ರಿಗೆ ತುಂಬ ಜನ ಬರ್ತಾರೆ, ತುಂಬ ಜನ ಬರ್ತಾರೆ. ನಾನಿದ್ದಾಗ ಇಲ್ಲಿನ ವಿಚಾರಗಳು ಇಲ್ಲಿನ ಚರಿತ್ರೆ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದೀನಿ. ದೇವರು ಅದೊಂದು ಕೊಟ್ಟಿದ್ದಾನೆ. ಎಲ್ಲಿ ಏನು ಇಲ್ಲಿ ಏನಿದೆ ಏನಿಲ್ಲ ಅವ್ರು ಹೇಳಿದ್ದಕ್ಕೆಲ್ಲ ಆನ್ಸರ್ ಕೊಡೋವಂಥು ಗುಣ ನನಗೆ ಕೊಟ್ಟಿದ್ದಾನೆ. ಅದೇನು ಹೇಳ್ತೀನೋ ಹೆಂಗೆ ಹೇಳ್ತೀನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ನಾನು ಈ ಕ್ಷೇತ್ರದಲ್ಲಿ ತುಂಬ ವರ್ಷಗಳು ಚಿಕ್ಕ ವಯಸ್ಸಿನಿಂದ ನೆಲೆಸಿದ್ದೀನಿ. ತಾನಾಗೆ ಅಷ್ಟೇ. ಪೂಜೆ ಪುನಸ್ಕಾರ ಇಲ್ಲಿ ಮಂಗಳಾರತಿ ಕೊಡಿ ಅಂದರೆ ಮಂಗಳಾರತಿ ಕೊಡ್ತೀನಿ, ಪೂಜೆ ಮಾಡಿಕೊಡ್ತೀನಿ. ಅದು ಬೇರೆ. ಇದು ತಿಳಿಸ್ಬೇಕು, ಜ್ಞಾನಿಗಳಾಗಬೇಕು. ಧ್ಯಾನ ಮಾಡಿ ಎಲ್ಲ ನೀವು 100 ಪೂಜೆಗಳು 100 ಯಾತ್ರೆಗಳು ಮಾಡೋದಕ್ಕಿಂತ ಒಂದು ಧ್ಯಾನ ಮಾಡಿ ಸಾಕು ಅಂತ ತಿಳಿಸ್ಬೇಕು. ಎಲ್ಲಡಿಕೆ ಒಂದು ಕೊಟ್ಬಿಡಿ, ಯಾರಿಗಾರು ಕೊಟ್ಬಿಡಿ ಎಲ್ಲಡಿಕೆ ಹಣ್ಣು. ಅದು ಯಾರು